ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾ ದೇವ್ರ ನೈವೇದ್ಯಕ್ಕೆ ವಿಧವಾದ ಭಕ್ಷಣಗಳನ್ನ ರೆಡಿ ಮಾಡ್ಕೊಂಡಿದ್ದೆ. 14ನೇ ತಾರೀಕು ಹಬ್ಬ ಇದ್ದಿದ್ದರಿಂದ ಅವತ್ತಿನ ದಿವಸನೇ ನಾವು ಎಲ್ಲ ಭಕ್ಷಣಗಳನ್ನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಟ್ರೆಡಿಷ್ನಲ್ ಆಗಿ ಮಾಡಬೇಕು, ಮಡಿಯಿಂದ ಮಾಡಬೇಕು. ಸೊ ತುಂಬ ಕೆಲಸಗಳು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಒಂದು ವಾರದಿಂದನೇ ನಾವು ಎಲ್ಲ ಏನೇನು ಮಾಡಿರ್ತೀವಿ ಸ್ವೀಟ್ಗಳು, ಖಾರ ಐಟಮ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು 1 by 1 ರೆಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಮೊದಲನೇದಾಗಿ ಸ್ವೀಟು ನಾನು ಸ್ಟಾರ್ಟ್ ಮಾಡಿದ್ದು ಮೈಸೂರು ಪಾಕು. ಸೊ ಮೈಸೂರು ಪಾಕನ್ನ ಫಸ್ಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡೇ ಬೈ ಡೇ ನಾನು ಏನೇನು ಮಾಡಿದ್ದೆ ಸ್ವೀಟು ಖಾರದ ಐಟಮ್ ಎಲ್ಲ ನಿಮಗೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮೈಸೂರು ಪಾಕು ಕೆಲವ್ರು ಹೇಳ್ತಾರೆ ತುಂಬ ಕಷ್ಟ, ಪಾಕ ಗೊತ್ತಾಗಲ್ಲ ಅಂತ. ಆದಷ್ಟು ಅರ್ಥ ಆಗೋ ಥರ ತಿಳಿಯೋ ಥರ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೆ. ದೊಡ್ಡ ಗ್ಲಾಸಲ್ಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ 2 ಗ್ಲಾಸು ಕಡಲೆ ಹಿಟ್ಟು. ಆದಷ್ಟು ಕಡಲೆ ಹಿಟ್ಟು ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ, ಫ್ರೆಶ್ ಆಗಿದ್ರೆ ತುಂಬ ಒಳ್ಳೆಯದು. ನೀವು ಬೇಕಿದ್ರೆ ಕಡಲೆ ಹಿಟ್ಟನ್ನು ನೀವೇ ಕಡಲೆಬೇಳೆ ಕೊಟ್ಟು ಬೀಸಿಸ್ಕೊಂಡು ರೆಡಿ ಮಾಡ್ಕೋಬೋದು. ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. 1 ಆಡಿ ತೊಗೋಬೇಕು, ಜರಡಿ ಹಿಡಿಬೇಕು, ಒಂದು ಚೂರು ಗಂಟಿಲ್ದೇ ಇರೋ ಥರ ಜರಡಿ ಇಟ್ಕೋಬೇಕು. ನೋಡಿ 1 ಗ್ಲಾಸ್ ಅಳತೆಗೆ 2 ಗ್ಲಾಸು ಸಕ್ಕರೆ ಲೆಕ್ಕ. ಅಂಥದ್ರಲ್ಲಿ ನಾನು 2 ಗ್ಲಾಸ್ ತೊಗೊಂಡಿದ್ದರಿಂದ 4 ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ. ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಗ್ಲಾಸ್ಗೆ 2 ಗ್ಲಾಸ್. ಎಣ್ಣೆನೂ ಅಷ್ಟೇ, ಸಕ್ಕರೆನೂ ಅಷ್ಟೇ, ಡಬಲ್ ಬೇಕು. ಇವಾಗ ಎಣ್ಣೆ ಕಂಪ್ಲೀಟಾಗಿ ನಾನು 2 ಗ್ಲಾಸ್ ತೊಗೊಂಡಿರೋದ್ರಿಂದ 4 ಗ್ಲಾಸ್ ಎಣ್ಣೆ ಬೇಕಲ್ವಾ. ಆದರೆ ನಾನೇನು ಮಾಡಿದ್ದೀನಿ, 3.5 ಗ್ಲಾಸ್ ಎಣ್ಣೆ ತೊಗೊಂಡು ಅರ್ಧ ಗ್ಲಾಸು ತುಪ್ಪ ಸೇರಿಸಿದ್ದೀನಿ. ಆ ತುಪ್ಪ ಬಂದು ಘಮ ಬರೋದಕ್ಕೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಮೈಸೂರು ಪಾಕ್ ಅಂತಂದರೆ ಫುಲ್ ಕಂಪ್ಲೀಟ್ ತುಪ್ಪದಲ್ಲೇ ಮಾಡಬೇಕು ಅಂತ. ಇಲ್ಲ, ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ. ಸಾಫ್ಟಾಗಿ ಸ್ಮೂತಾಗಿ ಬರಬೇಕು ಅಂದರೆ ಎಣ್ಣೆನೇ ಬಳಸಬೇಕು. ಆದಷ್ಟು ಎಣ್ಣೆ ವಾಸನೆ ಇಲ್ದಿರೋ ಥರ ಎಣ್ಣೆ ಬಳಸ್ಕೋಬೇಕು. ಸನ್ಫ್ಲವರ್ ಆಯಿಲ್ ಐಡಿಯಲ್ ಆಗಿರುತ್ತೆ ಈ ಮೈಸೂರು ಪಾಕ್ ಮಾಡೋಕ್ಕೆ. ಈ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಅದರಲ್ಲೆಲ್ಲ ಮಾಡಬಾರ್ದು. ಓಕೆ, ಒಂದು. ಮತ್ತು ಕಲರ್ಗೆ ನಾನಿಲ್ಲಿ ಅರಿಶಿನ ಪುಡಿ ಬಳಸ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ನೀವು ಫುಡ್ ಕಲರ್ನ ಬಳಸ್ಕೋಬೋದು, ಬಟ್ ನಾನು ದೇವ್ರಿಗೆ ನೈವೇದ್ಯ ಮಾಡೋದ್ರಿಂದ ಆದಷ್ಟು ಟ್ರೆಡಿಷ್ನಲ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಸಕ್ಕರೆ ಪಾಕ ಹೆಂಗೆ ಬರಬೇಕು ಅಂದರೆ 1 ಎಳೆ ಪಾಕ ಬರಬೇಕು. ಆ 1 ಎಳೆ ಪಾಕ ಬಂದ ಮೇಲೇ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. 2 ರಿಂದ 3 ಬಾರಿ ಟೆಸ್ಟ್ ಮಾಡ್ತಾ ಇರಬೇಕು. ಒಂಥರ ಅಂಟು ಬರಬೇಕು ಕೈಗೆ. ಜೇನುತುಪ್ಪ ಬರುತ್ತಲ್ಲ ಆ ಥರ ಅಂಟು ಬಂದಾಗ ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಕೈ ಬಿಡದೆ ತಿರುತ್ತಾನೇ ಇರಬೇಕು. ಇದರಲ್ಲಿ ಮಾತ್ರ ಭಾಳ ಮುಖ್ಯವಾದ ಕೆಲಸ ಏನು ಅಂದರೆ ಕೈ ಬಿಡದೆ ತಿರುವುದು. ಕೈ ನೋವಿದ್ರೂ ಪರವಾಗಿಲ್ಲ, ತಿರುಬೇಕು. ಇಲ್ಲಾಂದರೆ ಅಡಿ ತಳ ಹಿಡಿದು ಬಿಡುತ್ತೆ. ಮತ್ತು 2ನೇದಾಗಿ ಯಾವುದೇ ಡಿಸ್ಟ್ರಾಕ್ಷನ್ ಆದರೂ ಕೂಡ ನೀವು ಹೋಗಬಾರ್ದು. ಇಲ್ಲಾಂದರೆ ಹೋಯ್ತು, ನೀವು ಮಾಡಿರೋ ಅಷ್ಟು ಕಷ್ಟಪಟ್ಟು ಮಾಡೋದನ್ನು ಕೆಟ್ಟೋಗುತ್ತೆ. ಸೊ ಹಾಗಾಗಿ ಮೈಸೂರು ಪಾಕ್ ಮಾಡಬೇಕಾದ್ರೆ ಡಿಸ್ಟ್ರಾಕ್ಷನ್ ಇಲ್ಲದೆ ಮಾಡಬೇಕು. ಮತ್ತು ಎಣ್ಣೆನ ಪಕ್ಕದಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ವ, ಅದನ್ನು 10 ರಿಂದ 11 ಬ್ಯಾಚಲ್ಲಿ ಒಂದೊಂದು ಸೌಟಾಗಿ ಸ್ವಲ್ಪನೇ